ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಈ ವ್ಲಾಗ್ ಬಂದು ವರ್ಷದ ಕೊನೆಯ ದಿನ 2023ನ ಕೊನೆಯ ವಿಡಿಯೋ ಇದು, ಅಂದರೆ ವ್ಲಾಗ್ ಇದು. 2024ರ ಹೊಸ ವ್ಲಾಗ್ ಬರುತ್ತೆ, ಕಾಯ್ತಾ ಇರಿ. ಮತ್ತು ಯಾರೆಲ್ಲ ಮೊದಲು ನನ್ನ ಚಾನಲ್ನ ನೋಡ್ತಾ ಇದ್ದಾರಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ನನಗೆ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಮತ್ತೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ 90% ಜನ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ದಿರೇ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ, ಜಾಸ್ತಿ ಮಾತು ಬೇಡ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ. ದಿಂಬಲ್ಲ ಎತ್ತು. ಏನು ಮಾಡ್ತಾ ಇದ್ದೀರಾ ಸರ್? ಏನು ಹೇಳಿದೆ ನಾನು? ಏನಾಯ್ತು? ಯಾವ ಥರ ಬರೋ ಥರ ಇತ್ತು? ಇಲ್ಲ, ಎತ್ಕೋಬೇಕು ಫ್ರಿಜ್ಜಿಂದ. ಅವರೆಕಾಳು ಎತ್ತೀಚೆ ಇದ್ದಿರ್ಬೇಡ. ತಲೆನಲ್ಲಿ ಎಣ್ಣೆ ಹಾಕಿದ್ರೆ ಎಲ್ಗಾಗ್ಬಿಟ್ಟೈತೆ. ಫಿಲ್ಟರ್ ನೀರು ಸ್ವಲ್ಪ ತಗೋಬರ್ಸ್ತೀರಿಗೆ. ನೆನ್ನೆ ನೆನ್ಸಿಟ್ಬಿಟ್ಟು ಹೋಗಿದ್ದೆ. ನೆನ್ನೆ ಊರಿಗೆ ಹೋಗ್ಬೇಕಾಗಿತ್ತು, ನಡ್ವತ್ತಿಗೆ ಹೋಗ್ಬೇಕಂದ್ಬಿಟ್ಟು ಇದನ್ನೇನು ಮಾಡಿದೆ, ನೆನ್ಸಿದ್ರೆ ಜಾಸ್ತಿ ಹಾಳಾಗ್ಬಿಡುತ್ತೆ ಅಂದ್ಬಿಟ್ಟು ನೀರು ತೆಗೆದ್ಬಿಟ್ಟು ಅಲ್ಲಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಎಷ್ಟು ಕೆಲಸ ಇದೆ ಗೊತ್ತಾಗುತ್ತೆ. ಯಾವಾಗ ಬರ್ತೀಯವ? ಇವಾಗ ಇಡ್ಲಿ ತಿನ್ಬಿಡು. ಮಧ್ಯಾಹ್ನಕ್ಕೆ ರಾತ್ರಿ ಕತೆ ರಾತ್ರಿ ಆಗ್ಲಿ ಅಲ್ವಾ? ರಾತ್ರಿ ಆದ ತಾನೆ ಅವಾಗ ಯೋಚನೆ ಮಾಡೋದು ಏನು ಮಾಡ್ಬೇಕು ಅಂತ. ಫಿಲ್ಟರ್ ನೀರು ಹಾಕ್ದಾ? ಕಾಫಿ ಮಾಡಿ ಕುಡಿದ್ಬಿಟ್ಟು ಸ್ವಲ್ಪ ಮನೆ ಕ್ಲೀನ್ ಮಾಡಬೇಕು. ಯಾಕಂದರೆ ಓಂಶಕ್ತಿಗೆ ಮಾಲೆ ಆಗ್ತಾ ಇದ್ದೀರಲ್ಲ, ಇವತ್ತು ಮನೆ ಅಂದರೆ ಇವತ್ತು ಹಾಕ್ಕೊಂಡ್ರು ಬಟ್ಟೆ ಎಲ್ಲ ಬಿಚ್ಚಾಕಿರೋದೆಲ್ಲ ಹೊರದಾಕ್ಬಿಡ್ಬೇಕು. ಮತ್ತು ಸ್ವಲ್ಪ ಬಟ್ಟೆ ತೊಗೊಬರೋದಿದೆ, ಶಾಪಿಂಗ್ ಹೋಗೋದಿದೆ. ಅದನ್ನು ಮುಗಿಸ್ಕೊಂಡು ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ತೀನಿ. ಒಂದು 5 ಗಂಟೆಗೆ ಹೋಗ್ತೀನಿ. ಇಲ್ಲೇ ಎಲ್ಲ ಜಯನಗರ ಪಕ್ಕದಲ್ಲೇ ಹೋಗ್ಬಿಟ್ಟು ಬರ್ತೀನಿ. ಆಮೇಲೆ ನಾಳೆಯಿಂದ ಕಮಿಂಗ್ ನೆಕ್ಸ್ಟ್ ವೀಕಿಂದ ಮನೆ ಕ್ಲೀನಿಂಗ್ ಇರುತ್ತೆ. ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಿಮ್ಗೇನಾದ್ರೂ ಈ ಕ್ಲೀನಿಂಗ್ ವಿಡಿಯೋ ಆಗಲಿ ಮತ್ತು ನನ್ನ ವಿಡಿಯೋ ಆಗಲಿ ಸ್ವಲ್ಪ ನಾನು ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ and ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿಲ್ಲ ಮರಿಬೂರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಚಾನಲ್ ನೋಡ್ತಾ ಇದ್ದೀರಾ. ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಕೂಡ ಸಪೋರ್ಟ್ ಮಾಡ್ದಂಗಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕೆಮ್ಮೆ ಕಮ್ಮಿ ಆಗಿಲ್ಲ. ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸ್ ಎಲ್ಲ ವೀಡಿಯೋ ಕಾಲ್ ಮಾಡ್ತಾರೆ. ವೀಡಿಯೋ ಕಾಲ್ ಮುಗಿಸ್ಕೊಂಡು ಬಂದು ನಾನು ಮತ್ತೆ ಸಿಗ್ತೀನಿ. ಒಂದು ಟೊಮೊಟೊ, ಒಂದು ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ತೆಂಗಿನಕಾಯಿ, ಚಕ್ಕೆ, ಲವಂಗ, ಗಸಗಸೆ ಹಾಕ್ಕೊಂಡಿದ್ದೀನಿ.
ಇದನ್ನಿಷ್ಟನ್ನು ಹುರ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ್ಮೇಲೆ ನನ್ನ ಫೋನ್ ಯಾಕೋ ಭಯ ಅನಿಸ್ತಾ ಇದೆ ನನಗೆ ಇವತ್ತು. ಯಾಕಂದರೆ ಫೋನು ಇಟ್ಕೊಳಕ್ಕೆ ನನ್ನ ಮಗ ಇಲ್ಲ. ಟ್ರೈಪೋಡ್ ಹಾಕಿದ್ದೀನಿ. ಟ್ರೈಪೋಡ್ ಸ್ವಲ್ಪ ಲೂಸ್ ಆಗಿಬಿಟ್ಟಿದೆ. ಎಲ್ಲಿ ಬಿದ್ದೋಗ್ತು ಅಂತ ಭಯ ಆಗ್ತಾಯಿದೆ ನನಗೇನೆ. ಇರೋದೊಂದು ಫೋನು, ಅದರಲ್ಲೇ ಅಲ್ಲೋ ಅನ್ಬೇಕು, ಅದರಲ್ಲೇ ವಿಡಿಯೋ ಮಾಡ್ಬೇಕು ನಾನು. ಒಂದು ಮೆಣಸಿನಕಾಯಿ, ಸ್ವಲ್ಪ ಕೆಂಪು ಬರಲಿ. ಈ ಶುಂಠಿ ಬೆಳ್ಳುಳ್ಳಿ, ಚಕ್ಕೆ, ಗಸಗಸೆ ಮತ್ತು ಏಲಕ್ಕಿ ಹಾಕೊಳ್ಳೋಣ. ಲಾಸ್ಟಲ್ಲಿ ಹಾಕೊಳ್ಳೋಣ. ಗಸಗಸೆ ಹಾಕಿರೋದ್ರಿಂದ ಸೀದೋಗ್ಬಿಡುತ್ತೆ, ಅದಕ್ಕೆ ನಾವು ಲಾಸ್ಟಲ್ಲಿ ಹಾಕ್ಕೊಂಡು ಒಣಗಿರೋಕಾಯಿ, ಒಂದು ಟೊಮೊಟೊ, ಇಷ್ಟು ಕಾಳು ಹಾಕ್ಕೊತೀವಿ. ಮಂದ ಮರಕ್ಕೆ ಮತ್ತು ಸಾಂಬಾರಲ್ಲಿ ಫ್ಲೇವರ್ ಬರುತ್ತೆ, ಉಪ್ಪಿನ ಬೇಳೆ ಫ್ಲೇವರ್. ಹಸಿ ಕಾಳು ಗಮ್ಮಂತ ಇರುತ್ತೆ. ಕೊತ್ತಂಬರಿ ರುಬ್ಬಕ್ಕಲ್ಲ, ಅದಕ್ಕೆ ಹಂಗಂದ್ರೆ ಹಾಕೋದು. ಒಂದು ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೋಣ. ಅದನ್ನು ಸಿಮ್ ಕಮ್ಮಿ ಇಟ್ಕೊಂಡು ಇಟ್ಕೊಳ್ಳಿ, ಜಾಸ್ತಿ ಸೀರೆ ಹೋಗ್ತದೆ ಬಂದರೆ. ಇದು ಸ್ವಲ್ಪ ಆಗಲಿ, ಹಾಕ್ಕೊಂಡ್ಮೇಲೆ ರುಬ್ಕೊಳ್ಳೋಣ. ರುಬ್ಕೊಂಡ್ಮೇಲೆ ನಾನು ಮತ್ತೆ ಸಿಗ್ತೀನಿ ನಿಮಗೆ. ಇನ್ನು ಮನೆ ಕೂಡ ಕ್ಲೀನ್ ಮಾಡಿಲ್ಲ. ಟೈಮ್ ಆಲ್ರೆಡಿ 1 ಗಂಟೆ ಆಗ್ತದೆ, 12:45. ಇಷ್ಟು ಬಟ್ಟೆ ಇದೆ, ಒಗಿಬೇಕು. ಇಷ್ಟು ಬಟ್ಟೆ ಇದೆ, ಮಡ್ಚಬೇಕು ನಾನು ಇವತ್ತು. ಇಷ್ಟು ಬಟ್ಟೆ ಇದೆ, ಮಡ್ಚಬೇಕು. ಅವರೆಬೇಳೆ ಅಂದರೆ ಅವರೆಕಾಳನ್ನ ಇಟ್ಕಿರೋದು ಇಲ್ಲೇ ಇದೆ. ಸಾಮಾನು ತೊಳೆದಿದ್ದೀನಿ. ಒಂದಷ್ಟು ಕುಕ್ಕರ್ ಇದೆ, ತೊಳಿಬೇಕು. ಸ್ವಲ್ಪ ಕಿಚನ್ ಕ್ಲೀನ್ ಮಾಡಬೇಕು. ಇದು ಹಾರ್ಕೊಂಡಿದ ತಕ್ಷಣ ರುಬ್ಕೊಂಡು ಇದಕ್ಕಿನ ಬೇಳೆ ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಅನ್ನ ಕೂಡ ಆಗಿದೆ, ಬಿಸಿ ಬಿಸಿ ರೈಸ್ ಆಗಿದೆ, ಮಾಡ್ಕೋಬೇಕು. ನಾನು ಸ್ವಲ್ಪ ಮಕ್ಕಳಿಗೆ ತಲೆಗೆ ಎಣ್ಣೆ ಹಾಕ್ಕೊಂಡಿದ್ದೆ. ತಲೆ ತುಂಬ ನೋವ್ತಾಯಿತ್ತು ಅಂತ ಎಣ್ಣೆ ಬೇರೆ ಹಾಕ್ಕೊಂಡಿದ್ದೀನಿ. ತಲೆಗೆ ಸ್ನಾನ ಸೋಮವಾರ ಮಾಡೋದು, ಮೈಗೆ ಮಾಡ್ಕೋಬೇಕು. ನಮ್ಮ ಇವತ್ತು ಪೂಜೆ ಕೂಡ ಇನ್ನೂ ಆಗಿಲ್ಲ, ಇನ್ನೂ ಇಲ್ಲ. ಸಂಜೆ ಮಾಡಬೇಕು, ಎಲ್ಲ ತೆಗೆದು ಬಿಡಬೇಕು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಭಾನುವಾರ ಬಂದರೆ ನಮ್ಮಲ್ಲಿ ಬಿಗ್ ಬಾಸ್ ರನ್ನಿಂಗಲ್ಲೇ ಇರುತ್ತೆ. ನೋಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ, ಮಾಡಬೇಕು. ನಮ್ಮ ಇದಕ್ಕೆ ಬೇರೆ ಕಿಚನ್ ಡೋರ್ಗೆ ಸ್ಕ್ರೀನ್ ಒಂದು ಹಾಕಬೇಕಾಗಿತ್ತು, ತೆಗಿಬೇಕು. ಕಬೋರ್ಡ್ ಒಳಗೆಯಿಂದ ಸ್ಕ್ರೀನ್ ತೆಗೆದು ಹಾಕಬೇಕು. ಸಾಂಬಾರು ಮಾಡಿಬಿಟ್ಟು ಬಟ್ಟೆ ಒಗೆದು
ಆಮೇಲೆ ಗೀಝರ್ ಆನ್ ಮಾಡಿಕೊಂಡು ಸ್ನಾನ ಮಾಡಿ ಆಮೇಲೆ ಹೋಗ್ಬಿಟ್ಟು ಬರೋಣ ಜಯನಗರ್ಗೆ. ಓಕೆನಾ? ನೀವು ಬನ್ನಿ, ಸರಿನಾ? ಬಾಣ್ಲಿಕ್ಕ ಅಯ್ಯೋ ಇಲ್ಲಿ ನೋಡಿ, ಅಲ್ಲಿ ಇಟ್ಬಿಟ್ಟು ಬಂದು ಇಲ್ಲಿ ಫೋನ್ ಎತ್ಕೊಬರೋಷ್ಟು ಆಗ್ಬಿಟ್ಟಿದೆ. ಎಣ್ಣೆ ಹಾಕ್ಕೊಳ್ಳೋಣ. ಒಂದು ನಿಮಿಷ, ಇದಕ್ಕೆಲ್ಲ ಹೆಂಗೆ ಮಾಡೋದು ನಾನು? ಯಾಕಂದರೆ ಕ್ಯಾಮ್ರಾ ಇಟ್ಕೊಳಕ್ಕೆ ನನ್ನ ಮಗ ಇಲ್ಲ, ನಾನು ಹಂಗೆ ಹಿಂಗೆ ಹೇಳ್ಕೊಂತ ಹಾಕ್ಕೊತೀನಿ. ಸಾಸಿವೆ, ಸಾರಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಡಿ. ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈ ಥರ ಉಟ್ಕೊಂಡ್ಮೇಲೆ ನಾವು ಇದಕ್ಕೆ ನೆಕ್ಸ್ಟ್ ಹಾಕೊಳ್ಳೋಣ ಕಾಳು, ಹಿಟ್ಟಿನ ಕಾಳು. ಯಾಕಂದರೆ ನಾವು ಆಲ್ರೆಡಿ ಮಸಾಲೆಯನ್ನು ನಾವು ಉಟ್ಕೊಂಡಿದ್ದೀರಲ್ಲ, ಕಾಳು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಮೊಳಕೆ ಬಂದಿತ್ತು, ಇದು ತೊಳೆದಿದ್ದೀನಿ, ಆದರೆ ಯಾಕೆ ನನಗೆ ಇಷ್ಟ ಆಗ್ತಾಯಿಲ್ಲ, ಅದಕ್ಕೆ ತೆಗಿತಾರೆ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳೋಣ. ಈಗಿರೋ ವೆದರಲ್ಲಿ ನೀವು ಅರಿಶಿನ ಮತ್ತು ಶುಂಠಿ ಪೆಪ್ಪರ್ ಎಷ್ಟು ತೊಗೊಂಡು ಸಾಲಲ್ಲ. ಆದಷ್ಟು ಅಡುಗೆನಲ್ಲಿ ಏನು ಹೇಳ್ತಾರೆ, ಅರಿಶಿನ ಇದೆಲ್ಲ ಚೆನ್ನಾಗಿ ಬಳಸ್ತಾ ಇರಿ ಮಕ್ಕಳಿರೋ ಮನೇಲಿ, ಮತ್ತು ವಯಸ್ಸಾಗಿರೋರೆಲ್ಲ ಕೋಲ್ಡ್ ಎಲ್ಲ ಕಮ್ಮಿ ಆಗುತ್ತೆ. ನಾನು ಪ್ರತಿಯೊಂದಕ್ಕೂ ಸಾಂಬಾರ್ಗೆ ಈಗ ಅರಿಶಿನ ಆಲ್ರೆಡಿ ನಾವು ಸಾಂಬಾರು ಪುಡಿಲಿ ಹಾಕಿರ್ತೀವಿ, ಆದ್ರೂ ನಮಗೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕು ಅಂತ ಅನಿಸುತ್ತೆ ನನಗೆ, ಅದಕ್ಕೆ ನಾನು ಹಾಕ್ಕೊತೀನಿ. ಸ್ವಲ್ಪ ಫ್ರೈ ಆಗಲಿ ಇದು. ನೋಡಿ ನಾನು ಈ ಥರ ಎಳೆ ತಟ್ಟೆ ಕೂಡ ಹಾಕ್ಕೊಂಡಿದ್ದೀನಿ, ಇದಕ್ಕೆ ಚೆನ್ನಾಗಿರುತ್ತೆ ಫ್ಲೇವರ್ ಅಂತ. ಮಸಾಲೆ ಹಾಕ್ಕೊಳ್ಳೋಣ. ಅವಾಗ ಹುರ್ಕೊಂಬಂದ್ರಲ್ಲ ಮಸಾಲೆ ಹಾಕ್ಕೊಳ್ಳೋಣ.
ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದು ಕುದಿ ಬಂದ ತಕ್ಷಣ ತೋರಿಸ್ತೀನಿ ನಿಮಗೆ. ಇಷ್ಟೇ, ಹಿಟ್ಟಿನ ಬೇಳೆ ಸಾಂಬಾರು ಕುದ್ಮೇಲೆ ರೆಡಿ ಆಗುತ್ತೆ ನೋಡಿ. ಪ್ರತಾಪ್ ಅವ್ರ ಮಮ್ಮಿ ಡ್ಯಾಡಿ ಬಂದಂಗಿದ್ದಾರೆ. ಹೌದಾ? ಅಲ್ಲ ಏನವರು ತನಿಷ್ ಅವರು ಪೇರೆಂಟ್ಸ್ ಬಂದಿದ್ದಾರೆ. ಯಾಕಂದರೆ ನಾನು ನೈಟ್ ಹೊತ್ತು ನೋಡೋಕ್ಕಾಗಲ್ಲ, ಅದಕ್ಕೆ ಸಂಡೇ ಹೊತ್ತು ನೋಡ್ತೀನಿ. ಬಟ್ಟೆ ಎಲ್ಲ ವಾಶ್ ಮಾಡಿದೈತೆ, ಯಾಕಂದರೆ 3-4 ಡೇಸ್ದು ಬಟ್ಟೆ ಹಾಗೇ ಉಳಿದ್ಬಿಟ್ಟಿತ್ತು. ಸರಿ ಹೆಂಗೂ ಸಂಡೇ ಲೀವ್ ಇರುತ್ತಲ್ಲ ಅವಾಗೆ ಒಪ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿ ಪ್ಲ್ಯಾನ್ ಏನಿಲ್ಲ, ನಾರ್ಮಲ್ ಎಲ್ಲ ಅವಾಗೆ ಒಪ್ಕೊಳ್ಳೋಣ ಬಿಡು, ಸ್ವಲ್ಪ ಲೇಟಾಗಿ ಎದ್ದು ದಿನ ಸಂಜೆ ಹೊತ್ತು. ಇವಾಗೇ ಆಲ್ರೆಡಿ ಕೋಲ್ಡ್ ಆಗಿತ್ತು, ಮತ್ತು ಸಂಜೆ ಬಟ್ಟೆ ಒಗೆದು ಜಾಸ್ತಿ ಕೋಲ್ಡ್ ಆಗುತ್ತೆ ಅನ್ನೋ ಭಯದಿಂದ ಹೋಗ್ದಿಲ್ಲ. ಅದಕ್ಕೆ ಇಷ್ಟೊಂದು ಸ್ಟಾಕ್ ಆಗಿಬಿಟ್ಟಿದೆ. ಅದ್ರ ಜೊತೆ ಬಚ್ಚಲೆಲ್ಲ ಫುಲ್ಲು ಪಾಚಿ ಆಗಿಬಿಟ್ಟಿತ್ತು. ಬಟ್ಟೆ ಒಗ್ದಿರೋದು ಸೋಪು ಎಲ್ಲ ಹಂಗಂಗೆ ಇರುತ್ತೆ ಅಂದ್ಬಿಟ್ಟು ಕ್ಲೀನಾಗಿ ಕುತ್ಕೊಂಡು ಬಟ್ಟೆ ಬ್ರಷಲ್ಲಿ ಉಜ್ತಾ ಇದ್ದೀನಿ ನಾನು. ಎಲ್ಲ ಇದೇ ಥರ ಕ್ಲೀನ್ ಮಾಡ್ಕೊತೀರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಳ್ಳಿ. ಯಾಕಂದರೆ ನಾವೆಲ್ಲ ವರ್ಕಿಂಗ್ ವುಮೆನ್ಸ್, ಅಂದರೆ ಕೆಲ್ಸಕ್ಕೆ ಹೋಗೋರೆಲ್ಲ ನಾವು ಇದೇ ಥರ ಮಾಡ್ಕೊಳಕ್ಕಾಗುತ್ತೆ. ಯಾಕಂದರೆ ನಮಗೆ ನಿದ್ದೆನೂ ಕರೆಕ್ಟಾಗಿ ಆಗಬೇಕು ಮತ್ತು ಡ್ಯೂಟಿಗೂ ಕರೆಕ್ಟಾಗಿ ಹೋಗಬೇಕಲ್ವಾ. ಅದಕ್ಕೋಸ್ಕರ ನಾವು ವೀಕ್ಲಿ ಒನ್ಸ್ ಟೈಮೇ ತಾನೇ ಕ್ಲೀನ್ ಮಾಡ್ಕೊಳಕ್ಕಾಗುತ್ತೆ. ಅದಕ್ಕೋಸ್ಕರ ಹೇಳಿದೆ. ಅದೊಂದು ಹಾಲು ಪಾತ್ರೆ ಇದೆ ಅಷ್ಟೇ. ಎಲ್ಲ ಕೆಲಸ ಹಾಕಿದ್ದೆ, ಸ್ಥಾನ ಮುಗ್ದಿದೆ. ಸ್ವಲ್ಪ ಊಟ ಮಾಡ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ 5 ಗಂಟೆಗೆ ಹೊರಡೋಣ. ಬೇಡಂತೆ ಇವತ್ತು ನಾನ್ ವೆಜ್ ಮಾಡಿಲ್ಲ ಅಂದ್ಬಿಟ್ಟು ಊಟನೇ ಹೋಗ್ತಾ ಇಲ್ಲ ಮಗನಿಗೆ. ಆಲ್ರೆಡಿ 3 ಕಾಲಾಗಿದೆ ಟೈಮು. ಏನೇ ಕಮ್ಮಿ ಆದರೂ ಕಾಫ್ ಮಾತ್ರ ಕಮ್ಮಿ ಆಗಿಲ್ಲ. ಸರಿ, ನಾನು ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ನಾನು ನಮ್ಮ ಮನೇಲಿ ಈ ವರ್ಷದ ಲಾಸ್ಟ್ ಪೂಜೆ ಇದು, ಸಂಜೆ ಪೂಜೆ. ನನ್ನ ಮಗ ಅವರು ಬೇಡ್ಕೊತಾ ಇದ್ದಾರೆ, ಈ ವರ್ಷ ಜಲ್ದಿ ಮುಗ್ದಾಯ್ತು, ನನ್ನ ಸ್ಕೂಲ್ ಯಾವಾಗ ಮುಗಿಯುತ್ತೆ ಅಂತ ಕಾಯ್ಕೊಂಡು ಕೂತಿದ್ದಾನೆ. ರೆಡಿಯಾಗಿದ್ದೀರಿ, ಹೋಗಬೇಕು. ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಹೋಗೋಣ ಅಂತ. ಕಾಫಿ ಪುಡಿ ಇಲ್ಲ, ತೊಗೊಬರೋಕ್ಕೆ ಹೋಗಬೇಕು. ಹೋಗ್ತಾನೆ ಈಗ ನನ್ನ ಮಗ, ತೊಗೊಬರ್ತಾನೆ. ಪೂಜೆ ಇಷ್ಟ ಆಗಿದೆ. ಹೂವು ಇಟ್ಟು ಪೂಜೆ ಮಾಡಿದ್ದೀರಿ. ರೆಡಿಯಾಗಿದ್ರಿ, ಹೋಗಬೇಕು. ಹೋಗ್ಬಿಟ್ಟು ಬರೋಣ. ಫಸ್ಟು ಕಾಫಿ ಕುಡಿದು ನಂದು 6 ಗಂಟೆದು ಮಾತ್ರೆ ಕುಡಿದ್ಬಿಟ್ಟು ಹೋಗಬೇಕು. ಹೋಗ್ಬಿಟ್ಟು ಬರೋಣ. ಮಾತ್ರೆ ಒಂದಿದೆ, ಮಾತ್ರೆನೂ ತೊಗೋಬೇಕು. ಏನು ಹೇಳ್ತೀರಕ್ಕಿ? ಇರಿ, ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ. ಹೇಳಪ್ಪ. ಹಂಗ ಕೈ ಆಡಿಸಿದ್ರೆ ಏನು? ಹೋಗೋಣ ನಡಿ ಅಂತನಾ? ನಾನು ಹೋಗಬೇಕಾದ್ರೆ ಮತ್ತೆ ಸಿಗ್ತೀನಿ. ಮತ್ತೆ ಇಲ್ಲಿ ಸಿಗಲ್ಲ, ಅಲ್ಲೇ ಸಿಗ್ತೀನಿ ಡೈರೆಕ್ಟಾಗಿ ನಾನು ನಿಮಗೆ. ಏನು ವಿಷಯ ಅಂದರೆ ಜಯನಗರ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ರಿ, ಅದಂತೂ ಕ್ಯಾನ್ಸಲ್ ಆಯಿತು. ಮೀಶೋಯಿಂದ ಒಂದು ಪಾರ್ಸಲ್ ಬಂದಿದೆ. ಏನು ಬಂದಿದೆ ಅಂತ ಬನ್ನಿ ನೋಡ್ಕೊಂಬರೋಣ. ನೋಡೋಣ. ಬ್ಯಾಗ್ ಬಂದಿದೆ. ಈ ಬ್ಯಾಗ್ ನನಗೆ ಬೇಕಾಗಿತ್ತು. ಒಂದು ನಿಮಿಷ, ನನ್ನ ವಾಯ್ಸ್ ಕೇಳಿಸಲ್ವ ನಿಮಗೆ? ಯಾಕಂದರೆ ನನಗೆ ಇವಾಗ ಓಂ ಶಕ್ತಿಗೆ ಹೋಗ್ಬೇಕಲ್ಲ. ನನ್ನ ಬ್ಯಾಗ್ ಒಂದು ತೊಗೊಂಡಿದ್ದೆ, ಅದು ಕಿತ್ತೋಯ್ತು. ಮನೆ ಹಾಕೋದಕ್ಕೆ ಮತ್ತು ಫೋನ್ ಇಟ್ಕೊಳ್ಳೋದಕ್ಕೆಲ್ಲ ಇದು ಚೆನ್ನಾಗಿರುತ್ತೆ ಅಂತ ಥಿಂಕ್ ಮಾಡಿ ತರಿಸಿದ್ದೀನಿ. ಎಷ್ಟು ಹಾಕಿದ್ದಾರೆ ನೋಡಿ ಇದರಲ್ಲಿ. ಕ್ವಾಲಿಟಿ ಏನೋ ಓಕೆ.
ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ. ಇದೇ ಡೌಟು ನನಗೆ, ಇರುತ್ತೋ ಇರಲ್ವೋ ಅಂತ. ಯಾಕಂದರೆ ಇಲ್ಲಿ ಲಾಕ್ ಸಿಸ್ಟಮ್ ಥರ ಇದೆ. ಸಪೋಸ್ ಜೋರಾಗಿ ಓಡಾಡಬೇಕಾದ್ರೆ ರಶ್ಶಲ್ಲಿ ಏನೋ ಕಿತ್ತು ಬಂದರೆ ಒಂದು ಡೌಟು. ಬಟ್ ಗುಡ್.